ನೋಡಿದೆಯಾ ಮನೆ ಹೇಗಿದೆ? ಮೊದಲಿಗಿಂತ ಚೆನ್ನಾಗಿದೆ. ಇಲ್ಲಿ ಇರೋ ನನಗೆ ಯಾವ ಅಭ್ಯಂತರವೂ ಇಲ್ಲ. ಆ ಕುತ್ತಿನಿಂದ ಪಾರು ಮಾಡಿ ನನ್ನ ಮಾನವನ ರಕ್ಷಣೆ ಮಾಡೋದಕ್ಕೆ ನಿಮ್ಮ ಮರ್ಯಾದೆಗೆ ಕುಂದು ಬರದ ಹಾಗೆ ನಾನು ನಡ್ಕೋತೀನಿ. ಆದ್ರೆ ಸರ್, ಮೊದಲೇ ಅಮ್ಮವರು ಅಮ್ಮಂದವರು. ಹೌದು, ಅಮ್ಮವ್ರು ಎಲ್ಲಿ ಕಾಣಿಸ್ತಾ ಇದ್ದಾರೆ? ಅಂತ ಹೇಳನ್ನ ಓರಮ್ಮಿಂಟಾಗಿ ಮನೆ ನಿರ್ಮಿಕೆ ತಂದೆಯಾಗಿದೆ. ಸಾಕ್ ಬಾಯ್ ಮುಚ್ಚಮ್ಮ. ಅಂತರಂಗದ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡೆ ಅವಿವೇಕಕ್ಕೆ ವರ್ತಿಸ್ಬೇಡ. ದೇವರಿಂದ ಡಾಕ್ಟರ್ ಬಗ್ಗೆ ತುಚ್ಛವಾಗಿ ಮಾತಾಡಿದೆ ಆದ್ರೆ ದೇವಸ್ಥಾನಂತರವೇ ಈ ಮನೆಯಲ್ಲಿ ನೀಗಿಡೋದಕ್ಕೆ ಅಯೋಗ್ಯ ಅಂತ ನಾನು ಹೇಳ್ಬೇಕಾಗುತ್ತೆ. ಏನೇ ಹಾಳಾದವಳೆ, ನನ್ನ ಮನೆಗೆ ಬಂದು ನನ್ನ ಮೊದಲು ನಿಂತ್ಕೊಂಡು ನನ್ನನ್ನೇ ಅಯೋಗ್ಯ ಅಂತ ಹೇಳ್ತಾ ಇದ್ದೀನಿ. ಮನುಷ್ಯಳು ರಾಕ್ಷಸಳು, ಸಾಯುವ ರೋಗಿಯ ಮನಸ್ಸನ್ನು ಪುಳಕಿತಗೊಳಿಸುವ ಡಾಕ್ಟರ್ನ ಮಾಡಲೇ ನೀನು. ನಿನ್ನ ಬಾಯಿಯಲ್ಲಿ ಇಂಥ ಶಬ್ದಗಳೇ ಏನು ಡಾಕ್ಟರ್ ಸಾಹೇಬ್ರು? ಹೇಗೆ ನಡೀತಾ ಇದೆ ನಿಮ್ಮ ಡಾಕ್ಟರ್ ಪ್ರಾಕ್ಟೀಸ್? ಆಸ್ಪತ್ರೆಯಲ್ಲಿ ನಿಮಗೆ ಅಂದ್ರೆ ಕೈಗೊಬ್ಬ ನರ್ಸು, ಕಾಲಿಗೊಬ್ಬ ನರ್ಸು, ಮನೆ ಬೇರೆ ಕಾಡು ಮಲ್ಲಿಗೆ ಅಂತ ಹೆಣ್ಣು. ಇಷ್ಟೆಲ್ಲ ಇರ್ಬೇಕಾದ್ರೆ ನಿಮಗೆ ಯಾಕೆ ಬೇಕ್ರಿ ಮಾಡೋದಿ? ಪಾಪಗಳನ್ನು ತೊಳೆಯುವ ಗೋದಾವರಿಯಿಂದ ನಾಡ್ಕೊಂಡು ಅಮಾಯಕರನ್ನು ಕಚ್ಚಿ ಕೊಲ್ಲುವ ಕೋಟಿ ನಾಗರಾಜ. ಗೋಧಿ ಏನಿದು? ಡಾಕ್ಟರ್ ಗುಣಶೇಖರ್, ಶ್ರೀಮತಿ ಗೋದಾವರಿ ಅವರೇ, ಏನಿದು ನಿಮ್ಮ ಅವಿವೇಕತನ? ಇವರು ಡಾಕ್ಟರ್, ನೀವು ಮಹಿಳಾ ಸಮಾಜದ ಅಧ್ಯಕ್ಷಣಿ, ಮೇಲಾಗಿ ಕೋಟ್ಯಾಧಿಪತಿಗೆ ಮಗಳು. ಅದಕ್ಕೆ ಅಂದ್ರೆ ಲಕ್ಷ ಲಕ್ಷ ವರದಕ್ಷಿಣೆ ಫೀಸ್ ಹಾಕಿ ಇವರನ್ನ ಕೊಂಡುಕೊಂಡಿದ್ದು. ಸಂಧ್ಯಾ, ನನ್ನ ಹೆಂಡತಿ ತವರು ಮನೆಗೆ ಹೋಗಿದ್ದ ಅಂತ ಹೇಳ್ತಾ ಇದ್ದೀನಲ್ಲ, ಈಗ ಗೊತ್ತಾಯ್ತು ನಮ್ಮ ಮಾತ್ರ ಮರ್ಮವಿ ಏನು ಅಂತ. ದಿಸ್ ಇಸ್ ಟೂ ಮಚ್. ಇಷ್ಟು ಚಿಕ್ಕ 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 ವಿಷಯಗಳನ್ನ ಎಷ್ಟೊಂದು ದೊಡ್ಡದಾಗಿ ಮಾಡ್ಕೋತಾ ಇದ್ದೀರಾ. ಇಟ್ಸ್ ಎ ಕಾಮನ್. ಇದೆಲ್ಲ ಸಹಜ. ಬೈ ದ ವೇ, ಈ ಹುಡುಗಿ ಯಾರಂತ ಗೊತ್ತಾಗ್ಲಿಲ್ಲ. ಅವಳು ಯಾರು ಏನು ಅಂತ ಕೇಳೋದಕ್ಕಿಂತ ಮುಂಚೆ ಮದುವೆಯಾಗಿ 4 ವರ್ಷ ಗತಿಸಿದರು. ನನ್ನ ಹೆಂಡತಿಯಿಂದ ಆಗದ ಮಗುವನ್ನು ದೇವರು ಇವಳ ರೂಪದಲ್ಲಿ ದಯಪಾಲಿಸಿದ್ದಾನೆ. ನಾನು ನೂರಾರು ಕವಿಗಳ ಕಾದಂಬರಿಗಳನ್ನ ಓದಿದ್ದೀನಿ, ನೋಡಿದ್ದೀನಿ. ಆದ್ರೆ ಇವಳು ನೋಡೋದಕ್ಕೆ ನನಗೆ ಸ್ವಲ್ಪ ಚೆನ್ನಾಗಿದ್ದಾಳೆ. ಡ್ರೆಸ್ ಗಿಸ್ ಮಾಡಿದ್ರೆ ಇನ್ನೂ ಅದ್ಭುತವಾಗಿ ಕಾಣ್ತಾಳೆ. ಮಗಳತ್ತೆ ಮಗಳು. ಶ್ರೀಮತಿ ಗೋದಾವರಿ ಅವರು ಏನ್ ಮಾತಾಡ್ತಾ ಇದ್ದೀರಿ? ಕಾಣದನ್ನು ಕಂಡಂತೆ ನುಡಿಯುವ ಈ ಸಮಾಜದಲ್ಲಿ ಏನು ಕಾಣದ ಎಷ್ಟೊಂದು ಚೆನ್ನಾಗಿ ಬಣ್ಣ ಬಳಿತಾ ಇದ್ದೀರಲ್ಲ. ಇವರನ್ನು ನೋಡಿದ್ರೆ ಅಯ್ಯೋ ಅನಿಸುತ್ತಿದೆ. ಇದೊಂದು ಪ್ರದೇಶದಲ್ಲಿ ಅರಳಿದ ಹೂವು. ಇದನ್ನು ಹಿಸುಕು ಹಾಕಲು ಎಷ್ಟೋ ಕಾಮಕರು ಪ್ರಯತ್ನ ಪಟ್ಟಾಗ ನನ್ನ ಆತ್ಮೀಯ ಸ್ನೇಹಿತ ಡಾಕ್ಟರ್ ಗುಣಶೇಖರ್ ಪ್ರಯತ್ನ ಪಟ್ಟು ಅಲ್ಲಿಂದ ಬೀಸಿಕೊಂಡು ಇಲ್ಲಿಗೆ ಬಂದು ಇನ್ನೂ ಅರ್ಧ ಗಂಟೆ ಕೂಡ ಆಗಿಲ್ಲ. ಸಮಾಜ ಸೇವಕಿಯಾದ ನೀವೇ ಇವರನ್ನು ರಕ್ಷಣೆ ಕೊಡದೆ ಹೋದ್ರೆ ಮತ್ತಾರು ಕೊಡ್ತಾರೆ ನೋಡಿ. ಒಂದು ವೇಳೆ ಇವರಿಂದ ನಿಮ್ಮಿಬ್ಬರಲ್ಲಿ ವಿರಸದ ಹೊಗೆಯಾಡುವ ಗ್ರಹಣವೇ ನಿಮಗೆ ಇದ್ದರೆ ಇವರನ್ನು ನಾನು ನನ್ನ ಮನೆಗೆ ಕರೆದುಕೊಂಡು ಹೋಗ್ತೀನಿ. ಸಂಧ್ಯಾ, ನಡೆಯಬ ಹೋಗೋಣ. ಕೆಸರಿನಿಂದ ನನ್ನ ಕರೆತಂದಿದ್ದಕ್ಕಾಗಿ ನಿಮ್ಗೆ ಕೋಟಿ ಶರಣು. ಆದ್ರೆ ಅದು ಕೆಸರು ಅಂತ ನನಗೆ ಗೊತ್ತಿತ್ತು, ಇದು ಕಚ್ಚಿ ಅಂತ ನಾನು ಭಾವಿಸಿರ್ಲಿಲ್ಲ. ನಿಲ್ಲಮ್ಮ ಸಂಧ್ಯಾ. ಗೋದಾವರಿಯವರೇ, ದೀನ ದಲಿತರ ರಕ್ಷಣೆಗಂಡೆ ಸರ್ಕಾರ ನನಗೆ ಈ ಹುದ್ದೆ ಕೊಟ್ಟಿದೆ. ಇವರ ದಾರುಣ ಕಥೆಯನ್ನು ಕೇಳಿ ನನಗಂತೂ ಮನಸ್ಸು ಕರೆದು ಹೋಗಿದೆ ನೋಡಿ. ಒಂದು ವೇಳೆ ನೀವು ರಕ್ಷಣೆ ಕೊಡದೆ ಹೋದರೆ ನಾನು ಇವರನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗಿ ರಕ್ಷಣೆ ಕೊಡುತ್ತೇನೆ. ಏಕೆಂದ್ರೆ ಪರನಾರಿಯನ್ನು ಸಹೋದರಿ ಎಂದು ಭಾವಿಸುವ ಓರ್ವ ಡಾಕ್ಟರ್ ಹೆಂಡತಿ ತನ್ನ ಪತಿಯ ಮೇಲಿನ ವಿಶ್ವಾಸವಿಲ್ಲವೆಂದ ಮೇಲೆ ಈ ಮನೆಯಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ ಅಂತ ಅರ್ಥವಾಯ್ತು. ಸಂಧ್ಯಾ, ನಡೆಯಬ ಹೋಗೋಣ. ಸರ್, ಬೀದಿಗೆ
ಬೀದಿ ಭಿಕ್ಷೆ ಬೇಡುವರಿಗೆ ಸಾವಿರಾರು ಮನೆಗಳು. ನಾನು ಬರ್ತೀನಿ ಸರ್. ಹರಿದ್ವಾರದಿಂದ ಹರಿದು ಬರುವ ಗಂಗೆಗೆ ಎಷ್ಟೇ ಆಡಿಕೆಗಳು ಕಟ್ಟಿದರೂ ತನ್ನ ಗುರಿ ಸಾಧಿಸಿ ಬಿಡುವುದಿಲ್ಲ. ನಿನ್ನ ಹಣೆ ಬರದಲ್ಲಿ ಏನಿದೆ ಅದು ಆಗುತ್ತದೆ. ಹೌದು, ನಿಲ್ಲಮ್ಮ ಸಂಕಟ. ಗೋದಾವರಿಯವರೇ, ದಿಸ್ ಇಸ್ ಟೂ ಮಚ್. ನೋಡಿ, ಹೇಗಾದರೂ ಮಾಡಿ ಇವರನ್ನು ಇಲ್ಲೇ ಇಟ್ಕೊ. ಹಾ, ಒಂದು ಮಾತು ಗೋದಾವರಿಯವರೇ, ಏನ್ ಮಾಡ್ತಾ ಇದ್ದಾರೆ ನೀವು? ಛೆ, ನನಗೆ ನಾಚಿಕೆ ಆಗ್ತಾ ಇದೆ. ಬಾರಮ್ಮ, ನೀನೆಲ್ಲೂ ಹೊರಗಡೆ ಹೋಗೋದು ಬೇಡ. ನನ್ನ ತಂಗಿಯಾಗಿ ಅಲ್ಲ, ನನ್ನ ಮಗಳಾಗಿ ಈ ಮನೆಯಲ್ಲಿ ಇರುವಂತೆ. ಅಮ್ಮ, ಯಾಕಮ್ಮ ಇನ್ನು ನನ್ನ ಮೇಲೆ ಸಂದೇಹ ನೋಡಮ್ಮ, ನನ್ನ ಮಾತು ಹೊರಟಾಗಿರ್ಬೋದು, ಆದ್ರೆ ಮನಸ್ಸು ಮಲ್ಲಿಗೆ ಹೂವನಷ್ಟೇ ತುಂಬಾ ಮೃದುವಾಗಿದೆ. ಹೋಗಮ್ಮ, ಒಳಗಡೆ ಹೋಗಮ್ಮ, ಹೋಗಮ್ಮ. ಡಾರ್ಲಿಂಗ್, ದಯವಿಟ್ಟು ನನ್ನ ಕ್ಷಮಿಸ್ತೀರಾ? ಸಾರಿ, ಮಾತಿನ ಆವೇಶದಲ್ಲಿ ಬಾಯಿಗೆ ಬಂದಾಗ ಏನೋ ಮಾತಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ವಿದ್ಯಾವಂತರಾದ ನೀವೇ ಹೀಗೆ ಮಾಡಿದರೆ ಹೇಗೆ? ಇನ್ನು ಮುಂದೆ ನಮ್ಮಂಥವರ ಮನೆಯಲ್ಲಿ ಕಸ ಮುಸ್ರಿ ಮಾಡಲು ಯಾರು ಬರ್ತಾರೆ? ಏನೇ ಹೌ, ಸರಿ, ನನಗೆ ಡ್ಯೂಟಿ ಟೈಮ್ ಆಯ್ತು, ನಾನು ಬರ್ತೀನಿ. ಡಾಕ್ಟರ್ ಗುಣಶೇಖರ್, ಚೆಲುವ ನೀವು, ಚೆಲುವೆ ಇವರು. ಜೀವನ ಇರೋದು ಒಂದೇ ಸರಿ. ಎಂಜಾಯ್. ಸತ್ಯ ಕೊಟ್ಟು ಊಟ ಮಾಡ್ಕೊಂಡು ಹೋಗ್ತೀವಿ. No, 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 no. ಇದು ಊಟ ಮಾಡೋ ಸಮಯ ಅಲ್ಲ, ನೀವು ಸಂತೋಷವಾಗಿರಬೇಕಾದ ಸಮಯ. Enjoy your life. Come on, darling. ಚೆಲುವೆ ಚೆಲುವೆ ದೇವರ ಚೆನ್ನ ಚೆಲುವೆ ಯಾಕೋ ಯಾಕೋ ನಿನ್ನ ಮೇಲೆ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ಚೆಲಾಡಿದೆ ಬಾರನಂದ ಸೀತೆ ಜೀವ
ಚೆಲುವೆ ಚೆಲುವೆ ದೇವರ ಚೆನ್ನ ಚೆಲುವೆ ಯಾಕೋ ಯಾಕೋ ನಿನ್ನ ಮೊದಲ ನೋಟದಲ್ಲಿ ಪೂರ್ಣ ಪುಣ್ಯ ಸುರಿದಾಗ ಮೊದಲ ಸ್ಪರ್ಶದಲ್ಲಿ ಪೂರ್ವ ಜನ್ಮ ಸೆಳೆದಾಗ